ಈಗ ಟಿಕೆಟ್ ಫಿನಾಲೆಯಲ್ಲಿ ಫೈಟ್ ಕೊಡೋದಕ್ಕೆ ಬರ್ತಾ ಇರೋಂತಹ ಮೊದಲ ಕಂಟೆಸ್ಟೆಂಟ್ ವೆಲ್ಕಮ್ ಮಾಡೋಣ. ನಾ ಹೇಗೆ ಬಣ್ಣಿಸಲಿ ಅಂತ ಸ್ವರಗಳ ಫೈಟ್ ಅನ್ನ ಮಾಡೋದಕ್ಕೆ ಬರ್ತಿದ್ದಾರೆ. ಸ್ವಾಗತಿಸಿ ಬಳ್ಳಾರಿಯ ಮ್ಯಾಜಿಕ್ ಮಾನ್ವಿತಾ ಫ್ರಮ್ ದ ಟೀಮ್ ಅಮೇಜಿಂಗ್ ಅನುರಾಧಾ ಭಾಟ್. ನನಗಿನ್ನೂ ಜ್ಞಾಪಕ ಇದೆ, ನೀನು ಆಡಿಷನ್ಗೆ ಬಂದಾಗ ನಿನ್ನ ಒಂದು ಸಿಂಗಿಂಗ್ ಸ್ಟ್ರೆಂತ್ ಏನಿತ್ತು, ಅಲ್ಲಿಗೂ ಇವತ್ತಿನ ಪರ್ಫಾರ್ಮೆನ್ಸ್, ಈ ಒಂದು ಪಯಣವನ್ನು ನೋಡಿದಾಗ ಎಷ್ಟು ಇಂಪ್ರೂವ್ಮೆಂಟ್ ಇದೆ ಗೊತ್ತಾ ನಿನ್ನಲ್ಲಿ. ಆ ಇಂಪ್ರೂವ್ಮೆಂಟೇ ಸಾರೆಗಮಪಲ್ಲಿ ಗೆಲುವು. ನೀನು ಎಷ್ಟೋ ವಿಷಯಗಳನ್ನ ಕಲ್ತಿದ್ಯಾ ಅನ್ನೋದು ಇಲ್ಲಿ ನಮಗೆ ಒಂದು ಅದನ್ನು ನೀನು ನಿರೂಪಿಸ್ತೀವಿ ಇವತ್ತು ನಿನ್ನ ಹಾಡಿನಲ್ಲಿ. ಭಾಳ ಚೆನ್ನಾಗಿ ಹಾಡಿದೆ. ಆ್ಯಂಡ್ ಕಡೆಯಲ್ಲಿ ಆ ಸಂಗತಿ ಏನು, ಅದು ಅಫ್ಕೋರ್ಸ್ ಅದು ಸ್ವಲ್ಪ ಅದಕ್ಕೆ ಕೆಲವು ಪ್ರಾಕ್ಟೀಸಸ್ ಎಲ್ಲ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಅದು ಸ್ಲಿಪ್ ಆಯ್ತಾ ಅಥವಾ ಅದು ಪ್ರಾಕ್ಟೀಸಲ್ಲಿ ಬರ್ತಾ ಇತ್ತಾ, ರಿಹರ್ಸಲ್ ಬರ್ತಾ ಇತ್ತಾ? ಸರ್ ಆ್ಯಕ್ಚುಲಿ ನಿನ್ನೆ ಒನ್ ಟೈಮ್ ಬಂತು ಫುಲ್ ಬ್ಯಾಂಡ್ ರಿಹರ್ಸಲಲ್ಲಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಬರಲಿಲ್ಲ ಸರ್, ಸ್ಲಿಪ್ ಆಗ್ತಾ ಇತ್ತು ಅದು. ನೋ ಪ್ರಾಬ್ಲಮ್, ಅದಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ. ಯು ವಾಂಟ್ ಟು ಟ್ರೈ ಇಟ್ ಅಗೇನ್ ಆರ್ ಯು ಡೋಂಟ್ ವಾಂಟ್ ಟು ಟ್ರೈ ಇಟ್? ಅದು ಫಾಸ್ಟ್ ಸಂಗತಿ ಅವ್ರ ಗಂಟಲಲ್ಲಿ ನುಡಿತಾ ಇರಲಿಲ್ಲ, ಸೊ ವಿ ಹ್ಯಾಡ್ ಸಿಂಪ್ಲಿಫೈಡ್ ಇಟ್. ಆದರೂ ಅದು ತುಂಬ ಕಾನ್ಷಿಯಸ್ ಆಗ್ತಾಳೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಬಂದಾಗ. ಈಗ ಒರಿಜಿನಲ್ ಹೇಗಿದೆ? ನಾ ಹೇಗೆ ಅದಿದೆ, ನಾ ಹೇಗೆ ಅಷ್ಟೇ ಮಾಡಿದ್ದೆ. ಅದನ್ನ ಅಂದ್ರೆ ಸ್ಲೋ ಮಾಡಿದ್ರಿ, ಸೇಮ್ ಫ್ರೇಸ್. ಬಟ್ ಸುಮ್ಮನೆ ಟ್ರೈ ಮಾಡ್ತೀಯಾ? ಕರೆಕ್ಟಾಗಿ ಬಂತಲ್ಲ ಈಗ. ಆ ಸ್ಪೀಡ್ ಅಲ್ಲಿರೋದು. ಬಟ್ ನಾವು ಓಡ್ ಹೋಗಿ ಜಾರು ಬೀಳೋ ಬದಲು ನಿಧಾನ ನಡ್ಕೊಂಡು ಹೋಗೋದೇ ಸೇಫ್. ಬಟ್ ಇಟ್ಸ್ ಎ ವೆರಿ ಗುಡ್ ಅಟೆಂಪ್ಟ್. ಯು ಡನ್ ವೆಲ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವಿ ಸರ್. ಗುರುಗಳೇ, ನಿಜ ಹೇಳಬೇಕು ಅಂದರೆ ಮರಿ, ನೀನು ಇಷ್ಟು ಹಾಡ್ತೀಯ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಐ ಸ್ವೆರ್ ಬಟ್ ಸ್ಲಿಪ್ ಆದರೂ ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಐ ಥಿಂಕ್ ABM ಸ್ಟುಡಿಯೋ ಅನಿಸುತ್ತೆ. ನಾನು ಒಂದ್ಸಲ ಅಲ್ಲಿ ಚೆನ್ನೈಲಿ ಹಾಡೋಕ್ಕೆ ಹೋದಾಗ ಒಂದು ಕಡೆ ವಾಯ್ಸ್ ರೂಮಲ್ಲಿ ದೇರ್ ವಾಸ್ ಅ ಡೆಂಟ್. ಅಂದ್ರೆ ಈ ಅಕೋಸ್ಟಿಕ್ ಮೆಟೀರಿಯಲ್ ಇದಲ್ಲ, ಅದ್ರಲ್ಲಿ ಒಂದು ತೂತ್ ಥರ ಇತ್ತು. ಅಲ್ಲಿ SP ಬಾಲು ಅಂತ ಸೈನ್ ಮಾಡಿದ್ದಾರೆ, SP ಬಾಲಸುಬ್ರಹ್ಮಣ್ಯ. ನಾನು ಕೇಳಿದೆ ಏನು ಸರ್ ಇದು ಏನು ಅಂತ. ಇದೇ ರೀತಿ ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ರೇಸ್ ಅವ್ರಿಗೆ ಬರಲಿಲ್ಲ. ಹಿ ವಾಸ್ ಸೋ ಫ್ರಸ್ಟ್ರೇಟೆಡ್, ಹಿ ಬ್ಯಾಂಗ್ ದ ಅಕೋಸ್ಟಿಕ್ ಥಿಂಗ್. ಫೈನಲಿ ಹಿ ಗಾಟ್ ಇಟ್. ಬಟ್ ಅದು ಬರಲಿಲ್ಲ ಅಲ್ಲ ಅಂತ ಅಲ್ಲಿ ಅವರು ಆಟೋಗ್ರಾಫ್ ಕೊಟ್ಟಿದ್ದಾರೆ ಅಲ್ಲಿ, ಆ ನೆನಪಿಗೆ. ದ ಒನ್ ಅಂಡ್ ಓನ್ಲಿ SPB ಸರ್. ಸೊ ನನಗೆ ಫಸ್ಟ್ ಲೆವೆಲ್ ಆಫ್ ಕೌನ್ಸಿಲಿಂಗ್ ಏನು ಗೊತ್ತಾ, ನನಗೆ ಬರುತ್ತಾ, ಓಕೆ ಗುಡ್, ಒಂದು 5 ಸಲ ಆಡಿದ್ರೆ ಎಲ್ಲ ಒಂದ್ಸಲ ಬರುತ್ತಲ್ಲ, ಲೆಟ್ಸ್ ಗೋ ವಿತ್ ದಟ್ ಅಂತ. ನಿನಗೆ ಆ ಕೆಪಾಸಿಟಿ ಇದೆ, ಯು ಹ್ಯಾವ್ ದಟ್ ಕೆಪಾಸಿಟಿ ಆ್ಯಂಡ್ ವಿ ಆರ್ ಪ್ರೌಡ್ ಆಫ್ ಯು. ಐ ಥಿಂಕ್ ವಿ ಕ್ಯಾನ್ ಗಿವ್ ಹರ್ ದಿಸ್ ಗೋಲ್ಡ್ ಆಫ್ ಬಿಸ್ನೆಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಅಟೆಂಪ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಫಾರ್ ಶ್ಯೂರ್. ಒಂದು ಸಂಗತಿ ಬರದೇ ಹೋದ್ರೆ ಅದರ ಗತಿಯನ್ನ ಕಮ್ಮಿ ಮಾಡಿ ಆ ಸಂಗತಿನ ಹಾಡೋದು ಒಂದು ಪದ್ಧತಿ. ಈಗ ಒಂದು ಸಂಗತಿ ನಾವು ಹಾಡಬೇಕು. ಈಸ್ ದರ್ ಎ ಟೆಕ್ನಿಕ್ ದಟ್ ಯು ಅಡಾಪ್ಟ್? ನಾನು ನಾರ್ಮಲಿ ಹೇಳೋದು ಗಮವದ ನಿಜ ಅಂತಿದ್ರೆ ಗಮಪ ಗಮವದ ನಿಜ. ಹೀಗೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಅಚೀವ್. ದಟ್ ದಿಸ್ ಇಸ್ ದಿ ಸಿಂಪ್ಲೆಸ್ಟ್ ಆ್ಯಂಡ್ ಮೋಸ್ಟ್ ಯೂಸ್ಡ್ ಟೆಕ್ನಿಕ್. ಅದನ್ನು ಪದೇ ಪದೇ ಹಾಡಿ ಆಮೇಲೆ ಬಿಕಾಸ್ ವಿ ಆರ್ ರೆಕಾರ್ಡಿಂಗ್ ಇಟ್, ಅಕಸ್ಮಾತ್ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಾದರೆ ಗಮಪದ ನಿಸ ಅಂತ ಬಂದ ತಕ್ಷಣ ಟೇಕ್ ಮಾಡಿಬಿಡೋದು, ಬಿಸಿಯಾಗಿರುವಾಗ ಕಾಫಿ ಕೊಡೋದಂಗೆ. ನಾನು ನಾರ್ಮಲಿ ಸಜೆಸ್ಟ್ ಮಾಡೋದು ಈ ಥರ ಗಮಪದ ನಿಸ. ಕೀಪ್ ಪ್ರಾಕ್ಟೀಸಿಂಗ್ ಆ್ಯಂಡ್ ಫೈಂಡ್ ದಟ್ ಸೀಕ್ರೆಟ್ ಡೋರ್. ನಮ್ಮೊಳಗೆ ಇದೆ, ಎಲ್ಲ ಸೀಕ್ರೆಟ್ ಡೋರ್ಸ್ ನಮ್ಮೊಳಗೆ ಇದೆ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನಾವು ಹುಡುಕ್ತಾ ಗೊತ್ತಾಗ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಮಾನ್ಯತೆಗಿಂತ ಜಾಸ್ತಿ ಅವಶ್ಯಕತೆ ನನ್ನ ಅನುರಾಗ ಪುಸ್ತಕ ನಿಮಗಿದೆ. ನಿಮಗೆ ನಾನು ಖಂಡಿತವಾಗ್ಲೂ ನನ್ನ ಪುಸ್ತಕ ಕೊಡ್ತೀನಿ, ತಲೆನೇ ಕೇಳಿಸ್ಕೊಬಿಡಿ, ಓಕೆನಾ? ನಾ ಹೇಗೆ ನಿಲ್ಲಿಸಲಿ ಈ ಕಣ್ಣೀರನ್ನ. ನಾವು ಇಷ್ಟೊತ್ತು ಚರ್ಚೆ ಮಾಡೋದು ಹೇಗೆ ಮಾಡಬೇಕು ಅಂತ, ಅದನ್ನ ಅವ್ರು ಒಂದು ಸಿಂಪಲ್ ಮೇಡಮ್ ಸರ್, ನಿಮ್ಮ ಅರಿವಿಲ್ದೆ ನೀವು ಹಾಡಿದ್ದೀರಾ. ಸಿ ದಿಸ್ ಆಲ್ಸೋ ಸೈಕಾಲಜಿ. ಶಿ ವಾಸ್ ನಾಟ್ ಕಾನ್ಶಿಯಸ್ ಅಬೌಟ್ ಇಟ್. ಮೇಡಮ್ ಹಾಡಿ, ದಯವಿಟ್ಟು ಹಾಡಿ. ನಾ ಹೇಗೆ ಬಣ್ಣಿಸಲಿ. ನಿಜಕ್ಕೂ ನಿಮ್ಮ ಮೆಂಟರ್ ಅರ್ಜುನ್ ಜನ್ಯ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಅಲ್ಲ, ಇಷ್ಟು ಫಾಸ್ಟ್ ಆಗಿ ಅವ್ರ ಸಂಗತಿಗಳು ಹಾಡ್ತಾ ಇದ್ದಾರೆ ಅಂದ್ರೆ ನೀವು ಏನು ಟ್ರೈನಿಂಗ್ ಅಪ್ಪ. ನಾನೇನು ಹೇಳೋಲ್ಲ ಸರ್, ಸಂಗತಿಗಳನ್ನ ಸಂಗಾತಿಯಾಗಿ ನೋಡಿದ್ರೆ ಈಸಿಯಾಗಿ ಹಾಡಬಹುದು.
ಒಂದು ರೋಸ್ ಅವರು ಕೊಡಿ ಗುರುಗಳು, ಅಲ್ಲಿ ನಿಮ್ ಲೆಫ್ಟ್ ಅಲ್ಲಿ ಇದೆ ನೋಡಿ. ಓ ನೀವು ರೋಸ್ಗಿಂತ ಮುಂದೆ ಹೋಗ್ಬಿಟ್ರ? ಇಲ್ಲ ಇಲ್ಲ ಏ ಸನ್ಯಾಸಿಗೆ ಬರ್ಲಿ ಚಪ್ಪಾಳೆ, ಸಖತ್ತಾಗಿ ಹೇಳಿದ್ರಿ, ವೆರಿ ನೈಸ್. ವಿಪಿ ಸರ್, ಒನ್ ಆಫ್ ದಿ ಐಕಾನಿಕ್ ಸಾಂಗ್ಸ್, ವಿಶೇಷವಾಗಿ ನಮ್ಮ ಬಾಲ್ಯದಲ್ಲಂತೂ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರು ಹಾಡಿದಂಥ ಹಾಡು, ಮಹಾಗುರುಗಳು ಹಂಸಲೇಖ ಸರ್ ಸಂಯೋಜಿಸಿದಂತಹ ಒಂದು ಹಾಡು. ನಾವು 3 ಜನ ಅನ್ಕೋತಾ ಇದ್ವಿ ಪ್ರತಿ ವಾರ ಪ್ರತಿ ಹಾಡಿಗೂ ಗೋಲ್ಡನ್ ಟಿಕೆಟ್ ನಮ್ಮ ಬ್ಯಾಂಡ್ ತೊಗೊಂಡು ಹೋಗ್ತಾರೆ ಅಂತ. ಥ್ಯಾಂಕ್ ಯು ಸರ್ಸ್, ಥ್ಯಾಂಕ್ ಯು ಸರ್ಸ್. ಈ ರೀತಿ ಬ್ಯಾಂಡ್ ಪುಡಿಯಕ್ಕೆ ಎಷ್ಟು ಪುಣ್ಯ ಮಾಡಿದ್ವೋ ನಾವೆಲ್ಲ. ನಿಜ. ಯಾಕಂದ್ರೆ ಈ ರೀತಿ ಹಾಡುಗಳು ಹಾಡ್ಲಿಕ್ಕೆ ಇದಕ್ಕಿನ್ನ 1% ಕಮ್ಮಿ ಬ್ಯಾಂಡ್ ಇದ್ರೂ ಸಾಧ್ಯವಿಲ್ಲ. ಅದು 200% ಎಫಿಷಿಯಂಟ್ ಬ್ಯಾಂಡ್ ಇದ್ದಾಗಲೇ ಅದು ಸಾಧ್ಯ. ಸ್ಟ್ಯಾಂಡಿಂಗ್ ಓವೇಷನ್ ಟು ಅವರ್ ಬ್ಯಾಂಡ್ ಫಾರ್. ಇಲ್ಲ ನೀವು ಕೂತ್ಕೊಳ್ಳಿ, ನೀವುಗಳು ಕೂತ್ಕೊಳ್ಳಿ. ಅರುಣ್ ಸರ್ ಅಂಡ್ ಬ್ಯಾಂಡ್. ಎಷ್ಟು ವರ್ಷಗಳಿಂದ ಈ ಒಂದು ಬ್ಯಾಂಡ್, ಈ ಒಂದು ಸಂಬಂಧ ಅವ್ರು ನಮ್ಮೊಂದಿಗೆ ಇಟ್ಕೊಂಡದ್ದು ನಮ್ಮ ಭಾಗ್ಯ. ನಿಜ, ನಿಜ, ಥ್ಯಾಂಕ್ ಯು ನಿಜ. ಆಲ್ ದ ಮೆಂಬರ್ಸ್ ಆಫ್ ಆರ್ ವರ್ಲ್ಡ್ ಕ್ಲಾಸ್ ಬ್ಯಾಂಡ್. ಅಶ್ಮಿತ್, ಚೆನ್ನಾಗಿ ಹಾಡಿದೆ ಕಣ. ಆಲ್ಮೋಸ್ಟ್ ನನ್ನ ಪ್ರಕಾರ 99% ನೀನು ಚೆನ್ನಾಗಿ ಹಾಡ್ಬಿಟ್ಟಿದೆ. ಬಟ್ ಲೆಟ್ಸ್ ವೇಟ್ ಅಂಡ್ ವಾಚ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್. ಅಶ್ಮಿತ್, ವೆರಿ ಗುಡ್. ತುಂಬ ಚೆನ್ನಾಗಿ ಹಾಡಿದೆ. ಈ ಹಾಡು ಅರ್ಥ ಮಾಡಿಕೊಂಡು ಈ ಹಾಡನ್ನು ಅಟೆಂಪ್ಟ್ ಮಾಡೋದೇ ಒಂದು ಗೆಲುವು. ಇದರಲ್ಲಿ ಈ ಸ್ಟ್ಯಾಂಡಿಂಗ್ ಅವೇಷನ್ ಸಪ್ರೇಟ್ ಆಗಿ ನಮ್ಮ ಮಹಾಗುರುಗಳಿಗೆ, ಹಂಸಲೇಖ ಸರ್ಗೆ, ಅವರ ಇರುವಿಕೆಯಲ್ಲಿ ನಾವೆಲ್ಲ ಇರೋದೇ ಒಂದು ನಿಜ. ಪುಣ್ಯದ ಕೆಲಸ. ನಿಜ. ಅವ್ರಿಗೆ ಇವಾಗ 75 ಇಯರ್ಸಿನ ಸಂಭ್ರಮ. ನಾವು ಕನ್ನಡಿಗರಾಗಿ ಅವ್ರನ್ನ ಸಂಭ್ರಮಿಸಲೇಬೇಕು. ಇದು ಸ್ಟ್ಯಾಂಡಿಂಗ್ ಅವೇಷನ್ ಅಲ್ಲ, ಸ್ಟ್ಯಾಂಡಿಂಗ್ ಅಂಡ್ ಅವೈಟಿಂಗ್ ಟು ಸಿ ಮಹಾಗುರುಗಳು ಅಗೇನ್ ಹಿಯರ್ ಇನ್ ಅವರ್ ಶೋ. ಎಸ್. ಆ್ಯಂಡ್ ಏನಂದ್ರೆ ಈ ಥರ ಹಾಡುಗಳು ಬಂದಾಗ ನಾನು ಸಡನ್ನಾಗಿ ಅವರು ಫೋಟೋ ತೆಗೆದು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಈ ಥರ ಯಾರು ಮಾಡೋಕ್ಕಾಗತ್ತೆ ಮೇಡಮ್? ಸಾಧ್ಯನೇ ಇಲ್ಲ. ಈ ಕಥೆನ ಅರ್ಥ ಮಾಡಿಕೊಂಡು ಡೈರೆಕ್ಟ್ರ್ ಈ ನರೇಷನ್ ಕೊಟ್ಟಾಗ ಈ ಲೆವೆಲಲ್ಲಿ ತೊಗೊಂಡೋಗಿ ಇವತ್ತಿಗೂ ಈ ಹಾಡು ಯಾರನ್ನ ಮಕ್ಕಳು ಹಾಡಿದಾಗ ಮಕ್ಕಳು ಗೆಲ್ತಾರೆ, ಅವರ ಫ್ಯೂಚರೇ ಗೆಲ್ಲುತ್ತೆ ಈ ಹಾಡನ್ನು ಅರ್ಥ ಮಾಡಿಕೊಂಡ್ರೆ. ಮಹಾಗುರುಗಳೇ, ನೀವೆಲ್ಲಿದ್ದೀರಾ, ಇಲ್ಲಿಂದಾನೇ ನಿಮಗೆ ಸಾಷ್ಟಾಂಗ ನಮಸ್ಕಾರ. We love you ಫಾರ್ ಎವರ್. ಆ್ಯಂಡ್ ಥ್ಯಾಂಕ್ ಯು, ನೀವು ನಮ್ಮ ನಾಡಲ್ಲಿ ಹುಟ್ಟಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಅಶ್ಮಿತ್, ತುಂಬ ಚೆನ್ನಾಗಿ. ಗುರುಗಳೇ, ಒಂದೇ ಟೇಕಲ್ಲಿ ನಿಭಾಯಿಸಲೇಬೇಕು ಇದನ್ನು ಪಡೆಯೋದಕ್ಕೆ ಅನ್ನೋದು ಕಾಂಪಿಟೇಷನ್ ಒಂದು ಅಗತ್ಯ ಅನಿವಾರ್ಯತೆಯಾಗಿದೆ. ಅದಂತ ಬಂದಾಗ ಚೂರು ಮಿಸ್ ಆಯಿತು. ಬಟ್ ಎಕ್ಸ್ಪ್ರೆಷನ್ಸ್ ಭಾಳ ಚೆನ್ನಾಗಿತ್ತು. ನಿನ್ನ ಇನ್ವಾಲ್ವ್ಮೆಂಟು, ಈ ಹಾಡಿಗೆ ಒಂದು ಸೀರಿಯಸ್ನೆಸ್ ಇದೆ. ಈ ಹಾಡಲ್ಲಿ ಸೀರಿಯಸ್ನೆಸ್ ಇನ್ ದ ಸೆನ್ಸ್ ಒಂದು ಡೀಪ್ ಇನ್ವಾಲ್ವ್ಮೆಂಟ್ ಇದೆ ಈ ಹಾಡು. ಎಕ್ಸ್ಪ್ರೆಷನ್ ವೈಸ್ ಹೇಳಬೇಕಾದ್ರೆ ಅದಷ್ಟು ಇತ್ತು ನಿನ್ನ ಸಿಂಗಿಂಗಲ್ಲಿ. ಎಕ್ಸೆಪ್ಟ್ ಆ ಒಂದು ದಿಸ್ ಇಸ್ ದ ಮೋಸ್ಟ್ ಅಟ್ರಾಕ್ಟಿವ್ ಪಾರ್ಟ್ ಆಫ್ ದ ಸಾಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಾಲೆಂಜಿಂಗ್ ಅಂಡ್ ಅಟ್ರಾಕ್ಟ್. ಅಲ್ಲೊಂದು ಚೂರು ಮಿಸ್ ಆಯಿತು ಅಂತ ಹೇಳಕ್ ಇಷ್ಟ. ಬಟ್ ಇಟ್ಸ್ ಓಕೆ, ಲೆಟ್ ಅಸ್ ಸಿ. ವಂಡರ್ಫುಲ್ ಪರ್ಫಾರ್ಮೆನ್ಸ್ ಆನ್ಸರ್.